ನಮಸ್ಕಾರ ಸ್ನೇಹಿತರೆ, ಸುಂದರ ಸೋಮವಾರದ ಶುಭೋದಯ. ಎಲ್ಲ ಲೈಫ್ ಎಂಜಾಯ್ ಮಾಡ್ತೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ನಿಮ್ಮನ್ನು ಲಕ್ಷಾಂತರ ಜನರ ಮನೆಯ ದೀಪವಾದಂಥ, ಹೃದಯವಾಸಿಯಾದಂಥ ಲಕ್ಷಾಂತರ ಜನರ ಕೋಟ್ಯಂತರ ಕುಟುಂಬಗಳ ಮನವನ್ನು ಬೆಳಗ್ತಾ ಇರತಕ್ಕಂಥ ಅತ್ಯಂತ ಶ್ರೇಷ್ಠನಾದಂಥ ಸ್ವಾಮಿ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ದೊಡ್ಡಬಳ್ಳಾಪುರದ ಮತ್ತೊಂದು ಅತ್ಯಂತ ಪ್ರಮುಖವಾದಂಥ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ. ದೊಡ್ಡಬಳ್ಳಾಪುರದ ಸೀರೀಸಲ್ಲಿ ಇದನ್ನು ಮಿಸ್ ಮಾಡೋ ಚಾನ್ಸೇ ಇಲ್ಲ. ಬಹಳ ಸೊಗಸಾದಂಥ ಇತಿಹಾಸನೂ ಇದೆ. ಧಾರ್ಮಿಕದ ಮಹತ್ವದ ಜೊತೆಗೆ ಧಾರ್ಮಿಕ ಮಹತ್ವದ ಜೊತೆಯಲ್ಲಿ ಐತಿಹಾಸಿಕ ಮಹತ್ವವನ್ನು ಇರುವಂಥ ಅಪರೂಪದ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ. ಇಲ್ಲಿ ನೀವು ಹಿಂದೆ ನೋಡ್ತಾ ಇರತಕ್ಕಂಥದ್ದು ನಮ್ಮ ನಲ್ಮೆಯ ಹೆಮ್ಮೆಯ ದೈವಾಂಶ ಸಂಭೂತರಾದಂಥ ರಾಜರ್ಷಿ ನಾಲ್ವಡಿ ಪ್ರಭುಗಳು 1900ರಲ್ಲಿ ಕಟ್ಟಿಸಿದಂಥ ಗೋಪುರ. ಮಹಾರಾಜರು ನೋಡೋಕ್ಕೆ ನಂತರ 10,000 ಕಾರಣ ಇದೆ, ಅದರಲ್ಲಿ ಇದು ಒಂದು ಕಾರಣ. ಈ ಮುಖ್ಯ ಗೋಪುರವನ್ನು ಕಟ್ಟಿಸಿದವರು ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು. ಒಳಗಡೆ ದೇವಸ್ಥಾನ ಯಾರು ಕಟ್ಟಿಸಿದ್ರು, ಯಾವಾಗ ಕಟ್ಟಿಸಿದ್ರು, ಅದಕ್ಕೊಂದು ಸಣ್ಣ ಇತಿಹಾಸ ಇದೆ. ಇದನ್ನೆಲ್ಲ ನೋಡ್ಕೊಂಡು ದೇವರನ್ನು ತೋರಿಸ್ಕೊಂಡು ಇಲ್ಲಿನ ಮುಖ್ಯ ಅರ್ಚಕರು ಭಾಳ ಸೊಗಸಾದಂಥ ಇಲ್ಲಿನ ಇತಿಹಾಸ ಹೇಳ್ತಾರೆ. ಅದಾದ ನಂತರ ಸರ್ ವಿ ಅವ್ರು ಕಟ್ಟಿದಂಥ ಒಂದು ಸಣ್ಣ ಡ್ಯಾಮ್ ಇದೆ ಇಲ್ಲಿ. ನೀವು ಭಾಳಷ್ಟು ಜನ ನೋಡಿಲ್ದೇ ಇದ್ರೆ ಬಂದು ನೋಡ್ಬೋದು ಅದನ್ನು. ಅಂಥದ್ದೊಂದು ಡ್ಯಾಮನ್ನು ನಾನು ನಿಮ್ಗೆ ತೋರಿಸ್ತೀನಿ. ಮತ್ತು ಇನ್ಯಾಕ್ತರ ಬನ್ನಿ ನನ್ನ ಜೊತೆ ಹೋಗೋಣ. ಹೋಗೋದಕ್ಕೆ ಮುಂಚೆ ಇವತ್ತು ನನ್ನ ಜೊತೆ ಇನ್ನಿನಂತ ಇದ್ದಾರೆ. ಬನ್ನಿ ರವಿ, ಬನ್ನಿ ಸರ್. ನಮ್ಮ ಸೋದರ ಸಮಾನ ಆದಂಥ ರವಿ, ಕರ್ನಾಟಕ ರಕ್ಷಣಾ ವೇದಿಕೆ, ಪ್ರವೀಣ್ ಶೆಟ್ಟಿ ಬಣ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರು, ಮತ್ತು ತಿಮ್ಮರಾಜು ಅವರು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಇನ್ಚಾರ್ಜು ಇಬ್ಬರು ಇಲ್ಲೇ ಇದ್ದಾರೆ. ಇವರಿಬ್ಬರಿಗೂ ನಿಮ್ಮ ಕಡೆಯಿಂದ ಹಾಯ್ ಮತ್ತು ಹಲೋ. ಇವರೀಗ ಇವತ್ತು ಎಂದಿನಂತೆ ನನ್ನ ಜೊತೆ ದೊಡ್ಡಬಳ್ಳಾಪುರ ಸೀರೀಸ್ನಲ್ಲಿ ಇದನ್ನು ತೋರಿಸೋದು ಕರ್ಕೊಂಬಂದಿದ್ದಾರೆ. ರವಿ ಅವರಿಗೆ ನಿಮ್ಮೆಲ್ಲರ ಥ್ಯಾಂಕ್ಸ್ ಹೇಳಬೇಕು. ಬನ್ನಿ ಹೋಣ. ಕರ್ನಾಟಕದ ಪ್ರಸಿದ್ಧ ರಾಜವಂಶದ ಸುಪ್ರಸಿದ್ಧ ಮಹಾರಾಜರಿಗೊಬ್ಬರಿಗೆ ಸ್ವಾಮಿ ಕನಸಿನಲ್ಲಿ ಕಾಣಿಸ್ಕೋತಾನೆ. ಕನಸಿನಲ್ಲಿ ಕಾಣಿಸ್ಕೊಂಡು ನನಗೊಂದು ದೇವಸ್ಥಾನ ಕಟ್ಟಬೇಕು ಈ ಜಾಗದಲ್ಲಿ ಅಂತ. ಆಶ್ಚರ್ಯ ಅಂತಂದರೆ, ಸುಪ್ರಸಿದ್ಧ ಮಹಾರಾಜರು ಇಲ್ಲಿಂದ 100 ಕಿಲೋಮೀಟರ್ಗಳಷ್ಟು ದೂರ, ಜಮಾಸು 350ರಿಂದ 400 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಅವ್ರ ಸಂಸ್ಥಾನ ಇರುತ್ತೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಯಾಕೆ ಸ್ವಾಮಿ ನನಗೆ ಹೇಳಬೇಕು ಇಲ್ಲಿ ದೇವಸ್ಥಾನ ಕಟ್ಟು ಅಂತ ಅನ್ನೋ ಯೋಚನೆಯಲ್ಲಿ ಅವರು ಬಿದ್ದಿರ್ತಕ್ಕಂಥ ಕಾಲದಲ್ಲಿ ಒಬ್ಬ ಬ್ರಾಹ್ಮಣ ಅವ್ರ ಬಳಿ ಬರ್ತಾರೆ. ಅವ್ರು ಏನಂತಾರೆ, ಭಾಳ ಕುತೂಹಲಕರವಾದಂಥ ಕತೆ ಮುಂದೆ ಹೇಳ್ತೀನಿ, ಬನ್ನಿ. ಸ್ನೇಹಿತರೆ, ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಪ್ರಧಾನ ಅರ್ಚಕರಾದಂಥ ನಾಗೇಂದ್ರ ಶರ್ಮಾ ಅವ್ರನ್ನ ಇವತ್ತು ನಾನು ನಿಮ್ಮ ಜೊತೆ ಭೇಟಿ ಮಾಡಿಸ್ತೀನಿ. ಭಾಳ ಅಪರೂಪದ ಕುತೂಹಲಕರವಾದಂಥ ಆಹ್ಲಾದಕರವಾದಂಥ ದೇವ್ರ ಕಥೆನ ನಿಮಗೆ ಹೇಳ್ತಾರೆ. ನಮಸ್ತೆ ನಾಗೇಂದ್ರ ಶರ್ಮಾ ಅವರೇ, ಹೇಳಿ ನನಗೆ ಕ್ಷೇತ್ರ ಮಹಿಮೆ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋಗಿ ಮಾನಸ ಪದ್ಮಾರ್ಕಂ ಸಚ್ಚಿದಾನಂದ ವಿಗ್ರಹಂ ಸದ್ವಿದ್ಯಾಧಾರ ನಿಲಯಂ ಸುಬ್ರಹ್ಮಣ್ಯಂ ಅಹಂ ಭಜೆ. ಈ ವಾಹಿನಿಯ ಮುಖಾಂತರ ಈ ನಮ್ಮ ಪುರಾತನವಾದಂತಹ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಇತಿಹಾಸದ ಕಿರು ಪರಿಚಯವನ್ನು ಕೊಡುವುದಕ್ಕಾಗಿ ಶ್ರೀ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ 5 ಜನ ಪ್ರಧಾನ ಅರ್ಚಕರಲ್ಲಿ ಒಬ್ಬನಾದ, ಈಗ ಸರದಿ ಮುಖಾಂತರವಾಗಿ ಸ್ವಾಮಿಯ ಸೇವೆಯನ್ನು ನಡೆಸಿಕೊಂಡು ಬರ್ತಾ ಇರುವಂತಹ ವೇದಬ್ರಹ್ಮಶ್ರೀ ನಾಗೇಂದ್ರ ಶರ್ಮಾ ಅಂತ ಮಾತಾಡ್ತಾ ಇದ್ದೀನಿ. ಶ್ರೀ ಸ್ವಾಮಿ ಸರ್ಪಾಕೃತಿಯಲ್ಲಿ ನೆಲೆಸಿದ್ದಾನೆ. ಪೂರ್ವಾಭಿಮುಖವಾಗಿ ಸುಬ್ರಹ್ಮಣ್ಯ ಸ್ವಾಮಿ, ಪಶ್ಚಿಮಾಭಿಮುಖವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ. ಒಂದೇ ಶಿಲೆಯಲ್ಲಿ 2 ದೇವರು ಸ್ವಯಂಭೂ ಉದ್ಭವ ಆಗಿರುವಂತಹ ಸಾಲಿಗ್ರಾಮ ಶಿಲೆ ಅಂತ ಹೇಳ್ಬೋದು. ಪೂರ್ವಾಭಿಮುಖ ಸುಬ್ರಹ್ಮಣ್ಯ ಭಕ್ತಾದಿಗಳಿಗೆ ನೇರವಾಗಿ ಸುಬ್ರಹ್ಮಣ್ಯನ ದರ್ಶನವಾಗುತ್ತೆ. ಪಶ್ಚಿಮಾಮುಖವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ನೆಲೆಸಿದ್ದಾನೆ. ಭಕ್ತಾದಿಗಳಿಗೆ ಆ ಒಂದು ಸ್ಥಳಕ್ಕೆ ಹೋಗಿ ದರ್ಶನಾವಕಾಶ ಇಲ್ಲದ ಕಾರಣ ಗೋಡೆಗೆ ದರ್ಪಣವನ್ನು, ಅಂದರೆ ಕನ್ನಡಿಯನ್ನು ಇಟ್ಟು ಭಕ್ತಾದಿಗಳಿಗೆ ನರಸಿಂಹಸ್ವಾಮಿಯ ದರ್ಶನವಾಗುವಂತೆ ಅನುಕೂಲವನ್ನು ಮಾಡಿಕೊಟ್ಟಿದ್ದೇವೆ. ಈ ಕ್ಷೇತ್ರವು ಸುಮಾರು 600ರಿಂದ 700 ವರ್ಷ ಇತಿಹಾಸ ಇರುವಂತಹ ಪುಣ್ಯಕ್ಷೇತ್ರ. ಈ ಬಳ್ಳಾರಿಯ ಸಂಡೂರು ಸಂಸ್ಥಾನದ ರಾಜರಾಗಿರುವಂತಹ ಯಶವಂತರಾಯ ಸುಬ್ಬರಾಯ ಗೋರ್ಪಡೆ ಎಂಬುವ ರಾಜರಿಗೆ ಸ್ವಾಮಿಯು ಸ್ವಪ್ನದಲ್ಲಿ ಕಾಣಿಸಿ ಆಗ
ಸುಬ್ರಹ್ಮಣ್ಯ ಸ್ವಾಮಿಯ ಗರ್ಭಾಂಗಣವನ್ನು ನಿರ್ಮಿಸಲಾಗಿತ್ತು. ಹಾಗೆ ಸುಮಾರು ವರ್ಷಗಳಿಂದ ಕರ್ನಾಟಕದ ಸರ್ಕಾರದ ಅಧೀನದಲ್ಲಿರುವ ಮುಜರಾಯಿ ಇಲಾಖೆಯಲ್ಲಿ ಈ ದೇವಸ್ಥಾನವು ನಡೆದುಕೊಂಡು ಬರ್ತಾ ಇದೆ. ಈ ಕ್ಷೇತ್ರದಲ್ಲಿ 5 ಜನ ಪ್ರಧಾನ ಅರ್ಚಕರು, ಒಬ್ಬರು ಪರಿಚಾರಕರು ಈ ಒಂದು ಪೂಜಾ ಸೇವೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುತ್ತಾರೆ. ಈ ಕ್ಷೇತ್ರದ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಕೃಷ್ಣಪ್ಪನವರು ಹಾಗೂ ಅಧೀಕ್ಷಕರಾದಂತಹ ರಘುರವರು, ಹಾಗೆ ನಮ್ಮ ದೇವಸ್ಥಾನದ ಎಲ್ಲ ಸಿಬ್ಬಂದಿ ವರ್ಗದವರ ಸಹಕಾರದಿಂದ ಈ ಕ್ಷೇತ್ರಕ್ಕೆ ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಎಲ್ಲ ರೀತಿಯಾದಂತಹ ಅನುಕೂಲಗಳನ್ನು, ಆ ಸ್ವಾಮಿಯ ದರ್ಶನಕ್ಕೆ ಬೇಕಾದಂತಹ ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟಿರುತ್ತಾರೆ. ಶ್ರೀ ಸ್ವಾಮಿ ಸರ್ಪರೂಪಿಯಾಗಿ ನೆಲೆಸಿರುತ್ತಾನೆ. ಏಕೆ ಸುಬ್ರಹ್ಮಣ್ಯ ಸರ್ಪರೂಪಿಯಲ್ಲಿ ನೆಲೆಸಿದ್ದಾನೆ ಅಂದರೆ, ಸುಬ್ರಹ್ಮಣ್ಯ ಬಾಲ್ಯಾವಸ್ಥೆಯಲ್ಲಿ ಬ್ರಹ್ಮನನ್ನ ಓಂಕಾರದ ಅರ್ಥವನ್ನು ಕೇಳ್ತಾನೆ. ಆಗ ನೀನು ಬಾಲ್ಯಾವಸ್ಥೆಯಲ್ಲಿದ್ದೇಯಾ ಎಂದು ಹೇಳಿದ ಮಾತಿಗೆ ಕೋಪಗೊಂಡು ಅಗ್ನಿಸಂಭೂತನಾದಂತಹ ಸುಬ್ರಹ್ಮಣ್ಯನು ಬ್ರಹ್ಮನನ್ನು ತನ್ನ ಪಾಶಗಳಿಂದ ಬಂಧಿಸ್ತಾನೆ. ಆಗ ಸೃಷ್ಟಿ ನಿಂತು ಹೋಗುತ್ತೆ. ಆಗ ಸುಬ್ರಹ್ಮಣ್ಯನ ತಂದೆಯಾದಂತಹ ಈಶ್ವರನು ಮಗನಿಗೆ ಬುದ್ಧಿವಾದವನ್ನು ಹೇಳಿ, ಈ ಒಂದು ಬ್ರಹ್ಮನನ್ನು ಪಾಶದಲ್ಲಿ ಬಂಧಿಸಿದ್ದಾಗ ಸೃಷ್ಟಿಯೆಲ್ಲ ನಿಂತು ಹೋಗುತ್ತೆ, ಈ ಮಾಡಿರೋದು ನಿನ್ನ ಘೋರ ಅಪರಾಧ ಅಂತ ಹೇಳ್ತಾನೆ. ಹಾಗೆ ಓಂಕಾರದ ಅರ್ಥವನ್ನು ಕೂಡ ತಿಳಿಸಿಕೊಡ್ತಾನೆ. ನಾನು ಎಂತಹ ಘೋರ ಅಪರಾಧವನ್ನು ಮಾಡದೆ ತನಗೆ ಕ್ಲೇಶ ಹೊಂದು ಆ ಪಾಶದಿಂದ ಮುಕ್ತಿ ಹೊಂದಿಸಿ ಘೋರವಾದಂತಹ ಸರ್ಪರೂಪವಾಗಿ ನನ್ನ ದೇಹವು ಬರಲಿ ಎಂದು ತನಗೆ ತಾನೇ ಶಪಿಸಿಕೊಳ್ತಾನೆ. ಆಗ ಈ ಕ್ಷೇತ್ರಕ್ಕೆ ಬಂದು ಘೋರವಾದ ತಪಸ್ಸನ್ನು ಆಚರಣೆಯನ್ನು ಮಾಡ್ತಾನೆ. ಈ ಸರ್ಪರೂಪಿಯಾಗಿ ಸುಬ್ರಹ್ಮಣ್ಯನು ಅನುಷ್ಠಾನದಲ್ಲಿ, ಅಂದರೆ ಜಪಾನುಷ್ಠಾನದಲ್ಲಿದ್ದಾಗ ಸರ್ಪನಿಗೆ ಗರುಡನಿಗೆ ದ್ವೇಷ ಆದ ಕಾರಣ ಸುಬ್ರಹ್ಮಣ್ಯ ಏನು ಮಾಡ್ತಾನೆ, ವಿಷ್ಣುವನ್ನು ಕುರಿತು ತಪಸ್ಸು ಮಾಡ್ತಾನೆ. ಆಗ ವಿಷ್ಣುವು ಪ್ರತ್ಯಕ್ಷನಾಗಿ, ಯಾವಾಗಲೂ ನಿನ್ನ ಬೆನ್ನಗಾವಲಾಗಿ ಇರ್ತೇನೆ, ಗರುಡನಿಂದ ನಿನ್ನನ್ನು ರಕ್ಷಿಸ್ತೇನೆ ಅಂತ ಹೇಳಿ ನರಸಿಂಹಾವತಾರವಾಗಿ ಸುಬ್ರಹ್ಮಣ್ಯನ ಬೆನ್ನಿನ ಮೇಲೆ ಪಶ್ಚಿಮಾಮುಖವಾಗಿ ನೆಲೆಸಿರುವಂಥದ್ದು. ವಿಶೇಷವಾಗಿ ತ್ರಿಮತಸ್ಥರು ಅಂತ ಹೇಳ್ತೀವಿ. ಹಾಗೆ ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಮುಕ್ತ ದರ್ಶನ, ಯಾವುದೇ ಜಾತಿ ಭೇದವಿಲ್ಲದೆ ಮುಕ್ತವಾದ ದರ್ಶನವನ್ನು ಕೊಡುವಂತಹ ದೇವಸ್ಥಾನ ಅಂತ ಹೇಳ್ಬೋದು. ಈ ಕ್ಷೇತ್ರದಲ್ಲಿ ಪುಷ್ಯ ಶುದ್ಧ ಷಷ್ಠಿ, ಇಂಗ್ಲಿಷ್ ದಿನಾಂಕದ ಪ್ರಕಾರ, ತಿಂಗಳುಗಳ ಪ್ರಕಾರ ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಇಲ್ಲಿ ಜಾತ್ರಾ ಮಹೋತ್ಸವ ಅತಿ ಶಾಸ್ತ್ರೋಕ್ತವಾಗಿ ವಿಜೃಂಭಣೆಯಿಂದ ಸಹಸ್ರಾರು ಜನ ಭಕ್ತಾದಿಗಳ ಸಮೂಹದಲ್ಲಿ ಆ ಒಂದು ಬ್ರಹ್ಮರಥೋತ್ಸವ ನಡೆಯುತ್ತದೆ. ಆಗ ಸಹಸ್ರಾರು ಭಕ್ತರು ಈ ಒಂದು ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತಹ ವಾಡಿಕೆ ಈ ಕ್ಷೇತ್ರದಲ್ಲಿ ಉಂಟು. ಹಾಗೆ ಬ್ರಹ್ಮರಥೋತ್ಸವದ ಪೂರ್ವಾಭಾವಿಯಾಗಿ 15 ಅಥವಾ 20 ದಿನಗಳ ಮುಂಚಿತವಾಗಿ ರಾಸುಗಳ ಜಾತ್ರೆ, ಅಂದರೆ ದನಗಳ ಜಾತ್ರೆ. ಪ್ರತಿಯೊಬ್ಬರಿಗೂ ಕೆಲವು ವಿಚಾರಗಳು ತಿಳಿದಿರುವುದಿಲ್ಲ. ಈ ಒಂದು ವಾಹಿನಿಯ ಮುಖಾಂತರ ದನಗಳ ಜಾತ್ರೆ, ರಾಸುಗಳ ಜಾತ್ರೆ ಏಕೆ ಊರುಗಳಲ್ಲಿ ಆಚರಣೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಚಿಕ್ಕವಾದಂತಹ ಉದಾಹರಣೆಯನ್ನು ಕೊಡ್ತೇವೆ. ಹಿಂದಿನ ಕಾಲದಲ್ಲಿ ಮನೆಗಳಲ್ಲಿ, ಮನೆ ಮುಂದೆ ಸಗಣಿ ಅಂದರೆ ಗೋಮಯದಲ್ಲಿ ಮನೆಯನ್ನು ಶುದ್ಧೀಕರಿಸ್ತೀವಿ. ಏಕೆ ಶುದ್ಧೀಕರಿಸ್ತೀವಿ? ಎಲ್ಲ ರೀತಿಯಂತಹ ಲೇಪನ ಮಾಡಿದ್ರೂ ಸಹ ಆ ಗೋಮಯದಲ್ಲಿರುವಂತಹ ಆಯುರ್ವೇದಿಕ ಗುಣಗಳು ಅದರಲ್ಲಿ ಇರುವುದರಿಂದ, ಜೊತೆಗೆ ಆ ಗೋವು 330 ಕೋಟಿ ದೇವತೆಗಳೆಲ್ಲ ಆ ಒಂದು ಗೋವಿನಲ್ಲಿ ನೆಲೆಸಿರುವುದರಿಂದ ಆ ಗೋಮಯದಿಂದ ಲೇಪನ ಮಾಡಿದರೆ ಮನುಷ್ಯರಿಗೆ ಯಾವುದೇ ರೀತಿಯಾದಂತಹ ರೋಗ ರುಜಿನಗಳು ಬಾರದಂತೆ ಕಾಪಾಡ್ತಾನೆ ಅನ್ನೋದು ಒಂದು ವಾಡಿಕೆ. ಹಾಗೆ ಕ್ಷೇತ್ರದಲ್ಲಾಗಲಿ ಊರುಗಳಲ್ಲಾಗಲಿ ದನಗಳ ಜಾತ್ರೆ ಮಾಡಿದ್ರೆ ಆ ದನಗಳಿಂದ ಬರುವಂತಹ ಗೋಮಯ, ಅಂದರೆ ಸಗಣಿಯಿಂದ ಇಡೀ ಊರು ಸಮೇತ ಶುದ್ಧಿಯಾಗುತ್ತೆ. ಆ ಊರಲ್ಲಿ ಇರುವಂತಹ ಎಲ್ಲ ಭಕ್ತಾದಿಗಳು ರೋಗ ರುಜಿನಗಳಿಂದ ಮುಕ್ತರಾಗ್ತಾರೆ. ಇದು
ಆಯುರ್ವೇದಿಕದಲ್ಲಾಗಲಿ ವೈಜ್ಞಾನಿಕವಲ್ಲಾಗಲಿ ವೈದಿಕವಲ್ಲಾಗಲಿ ಸಾಕಷ್ಟು ಇತಿಹಾಸಗಳು ಹಾಗೆ ಉದಾಹರಣೆಗಳು ಉಂಟು. ಹಾಗೆ ಈಗ ವಿಶೇಷವಾಗಿ ಆಗಸ್ಟ್ 21ನೇ ತಾರೀಕು ನಾಗರ ಪಂಚಮಿ. ಈ ನಾಗರ ಪಂಚಮಿಯಲ್ಲಿ ಇದೇ ರೀತಿ ಇಲ್ಲಿ ನಾಗ ಪ್ರತಿಷ್ಠಾಪನೆಗಳು ಸಹಸ್ರಾರು ನಡೆದಿವೆ. ಆ ಪ್ರತಿಯೊಂದು ನಾಗಬಿಂಬಗಳಿಗೂ ಸಹಿತ ಕ್ಷೀರಾಭಿಷೇಕ, ಪಂಚಾಮೃತಾಭಿಷೇಕ, ಹರಿದ್ರಾಭಿಷೇಕ, ಪುಷ್ಪಾಲಂಕಾರ, ಪ್ರತಿಯೊಂದು ನಾಗಬಿಂಬಗಳಿಗೂ ನೈವೇದ್ಯವನ್ನು ಅರ್ಪಿಸಿ ವಿಶೇಷವಾದಂತಹ ಸ್ವಾಮಿಯ ಮೆರವಣಿಗೆ ಅಂದರೆ ಉತ್ಸವವನ್ನು ನಡೆಸುವಂತಹ ಪೂರ್ವದಿಂದ ನಡೆದುಕೊಂಡು ಬಂದಿರಂತಹ ಪದ್ಧತಿಯ ಪ್ರಕಾರ ಇಲ್ಲಿ ಆಚರಣೆಯನ್ನು ಮಾಡಲಾಗುತ್ತಿದೆ. ಈ ಕ್ಷೇತ್ರದಲ್ಲಿ 3 ಷಷ್ಠಿ ಪ್ರಧಾನವಾಗಿರುತ್ತದೆ. ಮಾರ್ಗಶಿರ ಶುದ್ಧ ಷಷ್ಠಿ, ಪುಷ್ಯ ಶುದ್ಧ ಷಷ್ಠಿ, ಮಾಘ ಶುದ್ಧ ಷಷ್ಠಿ. ಈ ಮಾಘ ಶುದ್ಧ ಷಷ್ಠಿಯ ಹಿಂದಿನ ದಿನ ರಾತ್ರಿ ಸ್ವಾಮಿಗೆ ಕ್ಷಮಾಪಣೆಯನ್ನು ಕೋರಿ ಕಲ್ಯಾಣಿಯಲ್ಲಿ ತೆಪ್ಪದಲ್ಲಿ ಸ್ವಾಮಿಯನ್ನು ನಾದಸ್ವರ ಆಲಾಪನೆಗಳಿಂದ ನೃತ್ಯ ಗೀತಾದಿಗಳಿಂದ ಸ್ವಾಮಿಯನ್ನು ಸಂತೋಷಪಡಿಸಿ ತೃಪ್ತಿಪಡಿಸಿ ಆ ಸ್ವಾಮಿಯನ್ನು ಕ್ಷಮೆಯ ಕೇಳಿ ನಂತರ ಮರುದಿನ ಆ ಷಷ್ಠಿಯನ್ನು ಆಚರಣೆ ಮಾಡುವಂತಹ ಪದ್ಧತಿಯು ಉಂಟು. ನಾವು ಮನುಷ್ಯ ಜೀವನದಲ್ಲಿ ನಮ್ಮ ಉದರ ನಿಮಿತ್ತ ಅಂತಲೇ ಹೇಳ್ಬೋದು, ಹೊಟ್ಟೆಪಾಡಿಗಾಗಿ ಅಂತ ಕೂಡ ಹೇಳ್ಬೋದು ಆಡು ಭಾಷೆಯಲ್ಲಿ. ಯಾವುದೇ ರೀತಿಯಲ್ಲಿ ತಿಳಿದೀರ ಕೆಲವೊಂದು ತಪ್ಪುಗಳು ನಡೆದೇ ಇರುತ್ತದೆ. ಏನೇ ತಪ್ಪು ನಡೆದರೂ ಅದನ್ನು ಕ್ಷಮೆ ಕೇಳೋದು ದೇವರಲ್ಲಿ ಅನ್ನೋದು ಸಹಜ. ಈ ಕ್ಷೇತ್ರದಲ್ಲಿ ನಾವು ನಡೆದುಕೊಂಡು ಬಂದಿರುವಂತಹ ಪೂಜಾ ವಿಧಿವಿಧಾನಗಳಲ್ಲಾಗಲಿ ಆಚರಣೆಗಳಲ್ಲಾಗಲಿ ಸವಲತ್ತುಗಳಲ್ಲಾಗಲಿ ಯಾವುದಾದರೂ ಲೋಪದೋಷಗಳಿದ್ದರೆ ನಮ್ಮನ್ನು ಹಾಗೆ ಬರುವಂತಹ ಭಕ್ತಾದಿಗಳೆಲ್ಲರಿಗೂ ಕ್ಷಮೆ ಕೇಳಿ ಆ ಸ್ವಾಮಿಯನ್ನು ತೃಪ್ತಿಪಡಿಸುವಂತಹ ಸೇವೆ ತೆಪ್ಪೋತ್ಸವ ಅಂತ ಹೇಳ್ತೇವೆ. ಹಾಗೆ ಈ ಕ್ಷೇತ್ರದಲ್ಲಿ ಕೆಲವಾರು ವರ್ಷಗಳಿಂದ ಅನ್ನದಾಸೋಹ ನಡೆದುಕೊಂಡು ಬರ್ತಾ ಇದೆ. ಮಧ್ಯಾಹ್ನ ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ದಾಸೋಹದ ವ್ಯವಸ್ಥೆಯನ್ನು ಕೂಡ ಈ ಕ್ಷೇತ್ರದಲ್ಲಿ ಈ ಒಂದು ಮುಜರಾಯಿ ಇಲಾಖೆಯಿಂದ ನಡೆದುಕೊಂಡು ಬರ್ತಾ ಇರುವಂಥದ್ದು ತುಂಬ ವಿಶೇಷವಾದಂತಹ ವಿಷಯ. ಕೇಳಿದ್ರಲ್ಲ ಸ್ನೇಹಿತರೆ, ಶ್ರೀಯುತರು ಎಷ್ಟು ಅದ್ಭುತವಾಗಿ ಮನೋಹರವಾಗಿ ಮನೋಲ್ಲಾಸಕರವಾಗಿ ಕ್ಷೇತ್ರ ಮಹಿಮೆಯನ್ನು ಹೇಳಿದ್ರು. ಇತಿಹಾಸನು ಕೇಳ್ಬಿಡೋಣ. ಯಶವಂತರಾಯ್ ಸುಬ್ರಾಯ್ ಗೋರ್ಪಡೆಯವರು ಒಂದು 400 ಕಿಲೋಮೀಟರ್ ದೂರ ಇರೋ ಗೋರ್ಪಡೆಗೆ ಸ್ವಾಮಿ ಕನ್ಸಲ್ಲಿ ಬಂದು ದೇವಸ್ಥಾನ ಕಟ್ಟಿಸೋದು ಏನು ಕಾರಣ, ಅದನ್ನು ಅವ್ರ ಬಾಯಿಂದನೇ ಕೇಳೋಣ. ಓರ್ಟು ಸರ್. ಈ ಕ್ಷೇತ್ರದ ಇತಿಹಾಸವನ್ನು ಇನ್ನು ಸಂಕ್ಷಿಪ್ತವಾಗಿ ಹಾಗೂ ವಿಶೇಷವಾಗಿ ಅದರ ವಿಚಾರವನ್ನು ತಿಳಿಸುವಂತಹ ವಿಚಾರವಿದ್ದಲ್ಲಿ, ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳು ದಂಡಯಾತ್ರೆ ಅಂತ ಹೇಳ್ಬೋದು ಅಥವಾ ಪರ್ಯಟನೆ, ರಾಜ್ಯ ಪರ್ಯಟನೆ, ದೇಶ ಪರ್ಯಟನೆ ಅಂತಹ ಹಿಂದಿನ ಕಾಲದಲ್ಲಿ ಒಂದು ವಾಡಿಕೆ ಉಂಟು. ಹಾಗೆ ಆ ಒಂದು ಸಮಯದಲ್ಲಿ ಯಶವಂತರಾಯ ಸುಬ್ಬರಾಯ ಗೋರ್ಪಡೆ ಎನ್ನುವ ರಾಜವಂಶಸ್ಥರು ಒಂದು ರಾಜ್ಯ ಪರ್ಯಟನೆಗೆ ಬಂದಿರುವಂತಹ ಸಂದರ್ಭದಲ್ಲಿ ಒಬ್ಬ ವಿಳೆಯದೆಲೆ ವ್ಯಾಪಾರಿ, ಅಂದರೆ ವಿಳೆದೆಲೆ ಮಾರುವಂತಹ ಸಣ್ಣ ವ್ಯಾಪಾರಿ, ಆತ ವಿಳೆದೆಲೆ ವ್ಯಾಪಾರಕ್ಕೋಸ್ಕರ ಊರು ಸುತ್ತುತ್ತಾ ಬರ್ತಾ ಇರ್ತಾನೆ. ಹಾಗೆ ದಣಿವು ನೀಗಿಸಲು ಒಂದು ಮರದ ಕೆಳಗೆ ವಿಶ್ರಾಂತಿಯನ್ನು ಪಡ್ಕೊತಾನೆ. ಆ ವಿಶ್ರಾಂತಿಯನ್ನು ಪಡ್ಕೊಳ್ತುವ ಸಂದರ್ಭದಲ್ಲಿ ಆ ಸ್ವಾಮಿಯು ಸ್ವಪ್ನದಲ್ಲಿ ಕಾಣಿಸ್ಕೊತಾನೆ. ನಾನು ಈ ಕ್ಷೇತ್ರದಲ್ಲಿ ಅಂದರೆ ಈ ಸ್ಥಳದಲ್ಲಿ ನೆಲೆಸಿದ್ದೇನೆ, ಈ ವೃತ್ತಾಂತವನ್ನು ತಿಳಿಸು ಎನ್ನುವಂತಹ ಒಂದು ಅಶೀರವಾಣಿ ಕೇಳಿಸುತ್ತೆ. ಅದೇ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ, ಪೂಜೆ ಕೈಂಕರ್ಯಗಳನ್ನು ನೆರವೇರಿಸುವಂತಹ ಒಬ್ಬ ಬ್ರಾಹ್ಮಣ ಆ ಸ್ಥಳಕ್ಕೆ ಬರ್ತಾನೆ. ಅವರಿಗೂ ಸಹ ಈ ಸ್ವಪ್ನ ವೃತ್ತಾಂತವನ್ನು ತಿಳಿಸ್ತಾನೆ. ಆಗ ಇವರಿಬ್ಬರೂ ಸೇರಿ ಯಶವಂತರಾಯ ಸುಬ್ಬರಾಯ ಘೋರ್ಪಡೆಯವರ ಆಸ್ಥಾನಕ್ಕೆ ಬಂದು ಈ ಸ್ವಪ್ನದ ವೃತ್ತಾಂತವನ್ನು ತಿಳಿಸ್ತಾರೆ. ಆಗ ರಾಜರು ಅದಕ್ಕೆ ಅಷ್ಟೊಂದು ಒತ್ತು ಕೊಡಲಿಲ್ಲ. ರಾತ್ರಿ ರಾಜರು ವಿಶ್ರಾಂತಿ ಪಡೆಯುತ್ತಿದ್ದಾಗ ಅದೇ ರೀತಿಯಾಗಿ ಸ್ವಪ್ನದಲ್ಲಿ ಸ್ವಾಮಿ ಕಾಣಿಸಿಕೊಂಡು, ನನ್ನ ಈ ಗರ್ಭಾಂಗಣವನ್ನು ನೀನು ನಿರ್ಮಿಸಲಾಗುವುದಿಲ್ಲ ಎಂದ ಪಕ್ಷದಲ್ಲಿ ನಿನ್ನನ್ನು ಹಾಗೂ ನಿನ್ನ ವಂಶವನ್ನು
ಸಂಹಾರ ಮಾಡುತ್ತೇನೆ, ನಾಶ ಮಾಡುತ್ತೇನೆ ಎಂದು ಅಶೀರವಾಣಿಯೊಂದು ಸ್ವಪ್ನ ವೃತ್ತಾಂತವನ್ನು ತಿಳಿಸ್ತಾರೆ. ಮರುದಿನ ಮುಂಜಾನೆ ಈ ಸ್ವಪ್ನದ ವೃತ್ತಾಂತವನ್ನು ಎಲ್ಲರಿಗೂ ತಿಳಿಸಿ ಆದಷ್ಟು ಬೇಗ ಆ ಸ್ವಾಮಿಯ ಗರ್ಭಾಂಗಣವನ್ನು ನಿರ್ಮಿಸುವಂತಹ ಸಂಕಲ್ಪವನ್ನು ಮಾಡಿ ಅವರು ಈ ಪರ್ಯಟನೆ ಮುಗಿಸುವಷ್ಟರಲ್ಲಿಯೇ ಆ ಗರ್ಭಾಂಗಣವನ್ನು ನಿರ್ಮಿಸಿಕೊಟ್ಟು ಹೋಗ್ತಾರೆ. ಈಗಲೂ ಸಹ ಆ ಸಂಡೂರು ಸಂಸ್ಥಾನದ ಯಶವಂತರಾಯ ಸುಬ್ಬರಾಯ ಗೋರ್ಪಡೆ ವಂಶಸ್ಥರು ಈಗಲೂ ಸಹ ಅವರ ಸೇವೆಯನ್ನು ಇಲ್ಲಿ ನಡೆಸಿಕೊಂಡು ಬರ್ತಾ ಇರ್ತಾರೆ. ಈಗಲೂ ಕೂಡ ಆ ವಂಶಸ್ಥರು ಇದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ, ಸಂತೋಷ ಕೂಡ ಆಗುತ್ತೆ. ಭಾಳ ಧನ್ಯವಾದಗಳು ಸ್ವಾಮಿ, ತಮ್ಮ ಅಮೂಲ್ಯವಾದಂಥ ಮಾಹಿತಿ. ಎಲ್ರಿಗೂ ಸ್ನೇಹಿತರೆ, ನೀವು ಘಾಟಿ ಸುಬ್ರಹ್ಮಣ್ಯಕ್ಕೆ ಬರ್ತೀರಿ, ದೇವ್ರನ್ನ ನೋಡ್ತೀರಿ, ನಿಮ್ಮ ಮನೋಭಿಲಾಷೆನ ತಿಳಿಸ್ತೀರಿ, ಪೂಜೆ ಮಾಡ್ತೀರಿ, ಹೋಗ್ತೀರಿ. ಮುಂದಿನ ಸಲ ಬಂದಾಗ ಮಹಾರಾಜರನ್ನ ನೆನ್ಕೊಳ್ಳಿ, ಗೋರ್ಪಡೆ ಸಾಹೇಬ್ರನ್ನ ನೆನ್ಕೊಳ್ಳಿ, ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ನೆನ್ಕೊಳ್ಳಿ. ನೋಡಿ, ದೇವರು ತನ್ನ ಎಲ್ಲಿ ಸೇವೆ ತಗೋಬೇಕು ಅಂತ ಅವ್ರ ಹತ್ರನೇ ಸೇವೆ ತಗೋತಾನೆ. ಎಷ್ಟೇ ದೂರದಲ್ಲಿದ್ದರೂ ಅವ್ರನ್ನ ಕಾಪಾಡ್ತಾನೆ ಅನ್ನೋಕ್ಕೆ ಘಾಟಿ ಸುಬ್ರಹ್ಮಣ್ಯ ಸಾಕಿ, ಗೋರ್ಪಡೆ ಮಹಾರಾಜ ಸಾಕಿ. ನೋಡಿದ್ರಲ್ಲ ಸ್ನೇಹಿತರೆ, ಸ್ವಾಮಿಯನ್ನು ಕಣ್ತುಂಬ ನೋಡ್ಕೊಂಡಿದ್ದೀರಾ, ದೇವಾಲಯವನ್ನು ನೋಡಿದ್ದೀರಾ. ಎನಿವೇ ನೀವು ನೋಡಿದ್ದೀರಾ, ಇವತ್ತು ಬಹಳ ರೋಚಕವಾದಂಥ ಇತಿಹಾಸವನ್ನು ಕೇಳಿದ್ದೀರಾ. ನೆಕ್ಸ್ಟ್ ಟೈಮ್ ನೀವು ಬರಬೇಕಾದ್ರೆ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಬಂದು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ, ಸಂಡೂರು ಮಹಾರಾಜರನ್ನ ನೆನೆಸ್ಕೊಂಬಂದು ಸ್ವಾಮಿಗೆ ಅಭಿಷೇಕ ಮಾಡುವಂಥ ಜಲಮೂಲವನ್ನು ನೋಡುವಂಥ ಸಮಯ. ಸ್ವಾಮಿಗೆ ದಿನ ಅಭಿಷೇಕ ಮಾಡ್ತಾರಲ್ಲ, ನೀರು ಎಲ್ಲಿಂದ ತರ್ತಾರೆ, ಮತ್ತು ಸರಂವಿಯವರ ಒಂದು ಡ್ಯಾಮ್ನ ನೋಡುವಂಥ ಸಮಯ. ಎರಡನ್ನೂ ತೋರಿಸ್ತೀನಿ, ಬನ್ನಿ ನೆಕ್ಸ್ಟ್. ಸ್ವಾಮಿಗೆ ದಿನ ಅಭಿಷೇಕಕ್ಕೆ ತಗೊಂಡೋಗುವಂಥ ಜಲಮೂಲ, ನೀರಿನ ಸ್ಥಳೀಯರ ಪ್ರಕಾರ ಈಗ ಮಳೆ ಬಂದಿದ್ದರಿಂದ ವಾಟರ್ ಟೇಬಲ್ ಇನ್ಕ್ರೀಸ್ ಆಗಿ ನೀರು ತುಂಬಿಕೊಂಡಿದೆ. ಒಳಗಡೆ ಮಧ್ಯದಲ್ಲಿ ಒಂದು ಬಾವಿ ಇದೆ, ಸದಾ ನೀರು ಪುಟಿಯುವ ಬಾವಿ. ಎಂದಿಗೂ ನೀರು ಖಾಲಿಯಾಗಿದ್ದನ್ನು ಇಲ್ಲಿ ಸ್ಥಳೀಯರು ನೋಡಿಲ್ಲ. ಎಂದಿಗೂ ನೀರು ಖಾಲಿಯಾಗಿಲ್ಲ, ನೀರು ತೆಗೆದಷ್ಟು ನೀರು ಬರ್ತಾನೆ ಇರುತ್ತೆ. ಇಲ್ಲಿ ವಾಟರ್ ಟೇಬಲ್ ಭಾಳ ಸ್ಟ್ರಾಂಗ್ ಆಗಿದೆ ಈ ಮಳೆ ಬಂದಿರೋದ್ರಿಂದ. ಇನ್ನೂ ನಿಮಗೆ ಮಾನ್ಸೂನ್ ಸೆಟ್ಟೇ ಆಗಿಲ್ಲ, ಆಗಲೇ ಇಷ್ಟು ನೀರು ಬಂದಿದೆ. ಪೂರ್ತಿ ಮಾನ್ಸೂನ್ ಸೆಟ್ ಆದರೆ ಪೂರ್ತಿ ಮಳೆ ಬರುತ್ತೆ, ಪೂರ್ತಿ ಬಂದು ಇಲ್ಲೆಲ್ಲ ತುಂಬಿಕೊಳ್ಳುತ್ತೆ. ಇದೇ ಕಲ್ಯಾಣಿಯಿಂದ ಸ್ವಾಮಿಗೆ ದಿನನಿತ್ಯದ ಅಭಿಷೇಕ ನಡೆಯುತ್ತೆ. ಅಭೂತಪೂರ್ವ ಅಂತ. ನೀವು ನೆಕ್ಸ್ಟ್ ಟೈಮ್ ಬಂದಾಗ ಇವೆಲ್ಲ ನೋಡ್ಬೇಕು. ನೀವು ಸುಮ್ಮನೆ ಅಲ್ಲಿ ಸ್ವಾಮಿನ ನೋಡ್ಕೊಂಡು ಹಿಂದಕ್ಕೆ ಹೊರಟೋಬೇಡಿ. ಇದನ್ನೆಲ್ಲ ನೋಡಿಕೊಂಡು, ನಾಗರಕಲ್ಗಳು ನೋಡಿಕೊಂಡು, ಕಲ್ಯಾಣಿನ ನೋಡಿಕೊಂಡು, ಕಲ್ಯಾಣಿಲಿ ನೀರನ್ನು ತಲೆ ಮೇಲೆ ಹಾಕ್ಕೊಂಡು ಪಾಪಗಳನ್ನು ಕಳ್ಕೊಂಡು ನಿಮ್ಮ ಅನೇಕ ಸಮಸ್ಯೆಗಳಿಗೆ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಪರಿಹಾರ ಮೂಲ. ನೀವು ಬಂದು ಈ ಕ್ಷೇತ್ರ ನೋಡೋದನ್ನು ಮರಿಬೇಡಿ. ಬನ್ನಿ ಈಗ ಮುಂದಕ್ಕೆ ತೋರಿಸ್ತೀನಿ.